ಮದುವೆಯಾಗುತ್ತೇನೆ ಅಂತ ಕೊಟ್ಟ ಮಾತು, ಅದನ್ನ ಮುರಿದ್ರೆ ಒಂದು ಹೃದಯ ಒಡೆಯಬಹುದು. ಆದ್ರೆ ಆ ನೋವು ಒಂದು ಜೀವನನ್ನೇ ತೆಗೆದುಕೊಂಡ್ರೆ ಆಗ ಮಾತು ಮುರಿದ ವ್ಯಕ್ತಿ ಅಪರಾಧಿಯಾಗ್ತಾನಾ? ಪ್ರೀತಿಯಲ್ಲಿನ ಒಂದು ವೈಫಲ್ಯಕ್ಕೂ ಅಪರಾಧಕ್ಕೂ ನಡುವೆ ಇರುವ ಆ ಗೆರೆಯೆಲ್ಲಿದೆ? ಇದೇ ಪ್ರಶ್ನೆ ಅಲ್ವಾ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಕೂಡ ಇದೆ. ನಾವು ನೋಡ್ತಾ ಇರೋ ಪ್ರಕರಣ ಯಾದ್ವಿಂದರ್ ಸಿಂಗ್ ವಿರುದ್ಧ ಪಂಜಾಬ್ ರಾಜ್ಯ. ಇದೊಂದು ಬರೀ ಕಾನೂನು ಪ್ರಕರಣ ಅಲ್ಲ. ಇದು ಇಬ್ಬರು ಸರ್ಕಾರಿ ವಕೀಲರ ಪ್ರೇಮ, ಕುಟುಂಬದ ಒತ್ತಡ ಮತ್ತು ಒಂದು ದುರಂತ ಅಂತ್ಯದ ಕಥೆ. ಇದರ ಮೂಲಕ ಕಾನೂನು ಈ ತರದ ಭಾವನಾತ್ಮಕ ವಿಷಯಗಳನ್ನ ಹೇಗೆ ನೋಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಹೌದು, ಈ ಕಥೆಯೊಳಗೆ ಒಂದು ದೊಡ್ಡ ಕಾನೂನಿನ ಪ್ರಶ್ನೆ ಇದೆ. ಅಂದ್ರೆ ಕುಟುಂಬದವರು ಒಪ್ಪಿಲ್ಲ ಅಂತ ಮದುವೆಗೆ ನಿರಾಕರಿಸುವುದು, ಅದನ್ನ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 306ರ ಅಡಿಯಲ್ಲಿ ಆತ್ಮಹತ್ಯೆಗೆ ಪ್ರೋತ್ಸಾಹನೆ ಅಂತ ಪರಿಗಣಿಸಬಹುದಾ? ಸುಪ್ರೀಂ ಕೋರ್ಟ್ ಇಷ್ಟು ಸಂಕೀರ್ಣವಾದ ವಿಷಯವನ್ನ ಹೇಗೆ ವಿಶ್ಲೇಷಿಸಿದೆ ಅಂತ ನೋಡೋಣ. ಸರಿ, ಮೊದಲು ಹೇಳಿ, ಈ ದುರಂತಕ್ಕೆ ಕಾರಣವಾದ ಘಟನೆಗಳೇನು? ಯಾದ್ವಿಂದರ್ ಸಿಂಗ್ ಮತ್ತು ಪರ್ದೀಪ್ ಕೌರ್ ಇಬ್ಬರೂ ಸರ್ಕಾರಿ ವಕೀಲರು. ಪ್ರೀತಿಸ್ತಾ ಇದ್ರು, ಮದುವೆ ಆಗೋ ನಿರ್ಧಾರವನ್ನೂ ಮಾಡಿದ್ರು. ಆದರೆ ಯಾದ್ವಿಂದರ್ ಪೋಷಕರು ಈ ಸಂಬಂಧಕ್ಕೆ ಒಪ್ಪಿಲ್ಲ, ವಿರೋಧ ವ್ಯಕ್ತಪಡಿಸಿದ್ರು. ಈ ಒತ್ತಡದಿಂದಾಗಿ ಯಾದ್ವಿಂದರ್ ಪರ್ದೀಪ್ಗೆ ಮದುವೆ ಸಾಧ್ಯವಿಲ್ಲ ಅಂತ ಹೇಳಬೇಕಾಯಿತು. ಓ, ಇದಾದ ನಂತರವೇ ಆ ದುರಂತ ನಡೆದಿದ್ದು. ನವೆಂಬರ್ 6, 2016 ಪರ್ದೀಪ್ ಕೌರ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ನಿಜಕ್ಕೂ ತುಂಬಾ ನೋವಿನ ಸಂಗತಿ. ಆದ್ರೆ ಕಾನೂನು ಹೋರಾಟ ಶುರುವಾಗಿದ್ದೇ ಇಲ್ಲಿಂದ ಅಲ್ವಾ? ಅದರಲ್ಲೂ ಪರ್ದೀಪ್ ಅವರ ತಾಯಿಯ ಹೇಳಿಕೆಗಳು. ಹೌದು, ಆ ಹೇಳಿಕೆಗಳು ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಕೊಟ್ವು. ಆರಂಭದಲ್ಲಿ ಅವರ ತಾಯಿ ಪೊಲೀಸರಿಗೆ ಕೊಟ್ಟ ದೂರಿನಲ್ಲಿ ಮದುವೆ ಮುರಿದುಹೋಯಿತು ಅನ್ನೋ ನೋವಿನಿಂದ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಮಾತ್ರ ಹೇಳಿದ್ರು. ಆದರೆ ಕೇವಲ 2 ದಿನಗಳ ನಂತರ ಅವರು ಒಂದು ಪೂರಕ ಹೇಳಿಕೆ ಅಂತ ಕೊಡ್ತಾರೆ. ಒಂದೇ ನಿಮಿಷ, 2 ದಿನದಲ್ಲಿ ಹೇಳಿಕೆ ಬದಲಾಯಿಸಿದ್ರ? ಇದು ಸ್ವಲ್ಪ ಅನುಮಾನಾಸ್ಪದವಾಗಿ ಕಾಣಿಸ್ತಿದ್ಯಲ್ಲ. ಮೊದಲ ಹೇಳಿಕೆಯಲ್ಲಿ ಇಲ್ಲದ ಯಾವ ಹೊಸ ವಿಷಯವನ್ನ ಅವರು ಸೇರಿಸಿದ್ರು? ಪ್ರಕರಣವನ್ನ ಇನ್ನಷ್ಟು ಗಂಭೀರ ಮಾಡೋ ಪ್ರಯತ್ನನ ಇದು? ನ್ಯಾಯಾಲಯಕ್ಕೂ ಇದೇ ಅನುಮಾನ ಬಂದಿತ್ತು. ಆ 2ನೇ ಹೇಳಿಕೆಯಲ್ಲಿ ಯಾದ್ವಿಂದರ್ ನನ್ನ ಮಗಳನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶೋಷಿಸಿದ್ದ ಮತ್ತು ನೀನು ಸತ್ರೆ ನನ್ಗೇನು ಚಿಂತೆ ಇಲ್ಲ ಅಂತ ಹೇಳಿದ್ದಾಗಿ ಆರೋಪಿಸಿದ್ರು. ಈ ಹೊಸ ಆರೋಪಗಳು ಆಕ್ಚುಲಿ ಪ್ರಕರಣವನ್ನ ಸೆಕ್ಷನ್ 306ರ ಅಡಿಗೆ ತರಲಿಕ್ಕೆ ಮಾಡಿದ ಪ್ರಯತ್ನದಂತೆ ಕಾಣ್ತಾ ಇತ್ತು. ಅದಕ್ಕೆ ಕೋರ್ಟ್ ಇದನ್ನ ಬಹಳ ಸಂಶಯದಿಂದ ನೋಡಿತು. ಹಾಗಾದ್ರೆ ಇದು ನಮ್ಮನ್ನ ನೇರವಾಗಿ ಕಾನೂನಿನ ಮುಖ್ಯ ಪ್ರಶ್ನೆಗೆ ತರುತ್ತೆ. ಈ ಪ್ರಚೋದನೆ ಅಥವಾ ಅಬೆಟ್ಮೆಂಟ್ ಅಂದ್ರೆ ಕಾನೂನಿನ ಪ್ರಕಾರ ನಿಖರವಾಗಿ ಏನು? ಕೇವಲ ಮದುವೆಗೆ ಇಲ್ಲ ಅಂದಿದ್ದು ಒಬ್ಬರನ್ನ ಸಾವಿಗೆ ದೂಡಿದ ಹಾಗೆ ಆಗುತ್ತಾ? ಒಳ್ಳೆ ಪ್ರಶ್ನೆ. ಇದನ್ನ ಒಂದು ಸಾದೃಶ್ಯದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಹೇಗೆ ಅಂದ್ರೆ, ನೀವು ನೆಲದ ಮೇಲೆ ಒಂದು ಬಾಳೆಹಣ್ಣಿನ ಸಿಪ್ಪೆ ಎಸೆದ್ರೆ ಯಾರಾದರೂ ಜಾರಿ ಬಿದ್ರೆ ಅದು ಒಂದು ದುರದೃಷ್ಟಕರ ಘಟನೆ. ಆದರೆ ನೀವೇ ಒಬ್ಬರಿಗೆ ಆ ಕಟ್ಟಡದಿಂದ ಹಾರು ಧೈರ್ಯ ಇದ್ರೆ ಹಾರು ಅಂತ ನೇರವಾಗಿ ಪ್ರಚೋದಿಸಿ ಅವರು ಹಾರಿದ್ರೆ ಅದು ಸಕ್ರಿಯವಾಗಿ ಪ್ರಚೋದಿಸುವುದು ಆಗುತ್ತೆ. ಸೆಕ್ಷನ್ 107 ಇದನ್ನೇ ಹೇಳೋದು. ಈ ಪ್ರಕರಣದಲ್ಲಿ ಕೋರ್ಟ್ ಹೇಳಿದ್ದು ಇದು ಬಾಳೆಹಣ್ಣು ಸಿಪ್ಪೆ ತರ ಅಂತ. ಅಂದ್ರೆ ಸಂಬಂಧ ಮುರಿದು ಬಿದ್ದ ಒಂದು ದುರಂತ ಪರಿಣಾಮವೇ ಹೊರತು ಸಾವಿಗೆ ನೇರವಾಗಿ ತಳ್ಳಿದ ಘಟನೆಯಲ್ಲ. ಓಕೆ, ಅಂದ್ರೆ ಯಾದುವಿಂದರ್ ನಡವಳಿಕೆ ಪರ್ದೀಪ್ ಸಾವಿಗೆ ಕಾರಣ ಆಗಿರಬಹುದು, ಆದರೆ ಆತ ಸಾಯಬೇಕು ಅನ್ನೋ ಅಪರಾಧಿಕ ಉದ್ದೇಶ ಅಥವಾ ಮೆನ್ಸ್ರಿಯ ಅದು ಇರಲಿಲ್ಲ. ಇದೇ ಇಲ್ಲಿ ಮುಖ್ಯವಾದ ಅಂಶ, ಹೌದಲ್ವಾ? ನಿಖರವಾಗಿ ನೀವು ಹೇಳಿದ್ದು 100ಕ್ಕೆ 100 ಸರಿ. ಕಾನೂನಿಗೆ ಕೇವಲ ಫಲಿತಾಂಶ ಮುಖ್ಯವಲ್ಲ, ಅದರ ಹಿಂದಿನ ಉದ್ದೇಶ ಕೂಡ ಬಹಳ ಮುಖ್ಯ. ಯಾದ್ವಿಂದರಿಗೆ ಪರ್ದೀಪ್ ಸಾಯ್ಬೇಕು ಅಂತ ಯಾವುದೇ ದುರುದ್ದೇಶ ಇತ್ತು ಅನ್ನೋದಕ್ಕೆ ಪುರಾವೆ ಇರಲಿಲ್ಲ. ಅವನು ಪ್ರೀತಿ ಮತ್ತೆ ಕುಟುಂಬದ ಮಧ್ಯೆ ಸಿಕ್ಕಾಕೊಂಡಿದ್ದ ಅಸಹಾಯಕನ ಹಾಗೆ ಕಾಣ್ತಿದ್ದ. ಹಾಗಾಗಿ ಕೇವಲ ಮದುವೆಗೆ ನಿರಾಕರಿಸುವುದು ಆತ್ಮಹತ್ಯೆಗೆ ಪ್ರೋತ್ಸಾಹನೇ ಆಗಲ್ಲ, ಸಕ್ರಿಯವಾಗಿ ಪ್ರೇರೇಪಿಸಿರಬೇಕು. ಸರಿ, ತಾಯಿಯ ಹೇಳಿಕೆಗಳು ಅನುಮಾನಾಸ್ಪದ, ಅಪರಾಧಿಕ ಉದ್ದೇಶದ ಸಾಕ್ಷ್ಯ ಇಲ್ಲ. ಹಾಗಿದ್ದ ಮೇಲೆ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಕೊಟ್ಟ ತೀರ್ಪು ಏನು? ಸಾಕ್ಷ್ಯಾಧಾರಗಳ ಕೊರತೆ ಮತ್ತು ಪ್ರಕರಣದ ಸಂದರ್ಭಗಳನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಯಾದ್ವಿಂದರ್ ಮೇಲಿದ್ದ ಎಫ್ಐಆರ್ ಅನ್ನು ರದ್ದುಗೊಳಿಸಿತು. ಈ ಪ್ರಕರಣದಲ್ಲಿ ವಿಚಾರಣೆ ಮುಂದುವರಿಸಿದ್ರೆ ಅದು ನ್ಯಾಯದ ಅಪಹಾಸ್ಯ ಆಗುತ್ತೆ ಅಂತಾನೂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತು. ಕಾನೂನಾತ್ಮಕವಾಗಿ ಇದು ಸರಿಯಾದ ತೀರ್ಮಾನ ಇರಬಹುದು. ಆದ್ರೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಒಬ್ಬ ಯುವತಿ ಪ್ರಾಣ ಕಳಕೊಂಡಿದ್ದಾಳೆ, 2 ಕುಟುಂಬಗಳು ಹಾಳಾಗಿವೆ.
ಕಾನೂನುಬದ್ಧವಾಗಿ ಅವನು ನಿರಪರಾಧಿ ಇರಬಹುದು, ಆದರೆ ಯಾದ್ವಿಂದರ್ ಆ ನೋವನ್ನ ಜೀವನ ಪೂರ್ತಿ ಹೊತ್ತುಕೊಂಡು ಬದುಕಬೇಕು. ಕಾನೂನಿನ ನಿರ್ಣಯ ಭಾವನಾತ್ಮಕ ಗಾಯಗಳನ್ನ ಮಾಯಿಸಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹೌದು, ಇದು ಈ ಪ್ರಕರಣದ ಮಾನವೀಯ ದುರಂತ. ಇದರಿಂದ ನಾವು ಕಲಿಬೇಕಾದ ಪಾಠಗಳೂ ಇವೆ. ಜನಸಾಮಾನ್ಯರಿಗೇನಪ್ಪಾ ಅಂದ್ರೆ, ಪೊಲೀಸರಿಗೆ ಹೇಳಿಕೆ ಕೊಡುವಾಗ ಸ್ಥಿರತೆ ಇರಬೇಕು. ಪದೇ ಪದೇ ಕತೆ ಬದಲಾಯಿಸಿದ್ರೆ ಅದು ಕೇಸ್ನೇ ದುರ್ಬಲ ಮಾಡುತ್ತೆ. ಇನ್ನು ಕಾನೂನು ವೃತ್ತಿಪರರಿಗೆ ಸೆಕ್ಷನ್ 306ನ ಪ್ರಕರಣಗಳಲ್ಲಿ ಭಾವನಾತ್ಮಕ ಒತ್ತಡಕ್ಕೂ ಪ್ರಚೋದನೆಗೂ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಬೇಕು. ಆ ಸಕ್ರಿಯ ಉದ್ದೇಶ ಸಾಬೀತು ಮಾಡೋದು ಬಹಳ ಮುಖ್ಯ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಸಂಬಂಧಗಳಲ್ಲಿನ ನೈತಿಕ ಜವಾಬ್ದಾರಿ ಎಲ್ಲಿ ಕೊನೆಯಾಗತ್ತೆ ಮತ್ತು ಕಾನೂನಾತ್ಮಕ ಹೊಣೆಗಾರಿಕೆ ಎಲ್ಲಿಂದ ಶುರುವಾಗತ್ತೆ? ಈ ಸೂಕ್ಷ್ಮವಾದ ಗೆರೆಯನ್ನ ನಮ್ಮ ಸಮಾಜ ಹೇಗೆ ಎಳೀಬೇಕು? ಇದು ಬಹುಶಃ ಪ್ರತಿಯೊಬ್ಬಳೂ ಯೋಚಿಸಬೇಕಾದ ವಿಷಯ.